ಫುಲ್ಲು ಮಳವಳ್ಳಿನೇ ನಾವು ಇವತ್ತು ಲೈಟಿಂಗ್ಸ್ ನೋಡ್ಬೋದು. ನೋಡ್ಕೊಳ್ರಿ ಹೆಂಗೆ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ನಾವು ಇವತ್ತು ನನಗನ್ಸ್ತಾರೆ ಏನು ಅಂತಂದ್ರೆ ನಾವು ಇವತ್ತು ಮೈಸೂರು ದಸರಾದಲ್ಲಿ ಇದ್ಬಿಟ್ಟಿದ್ದೀವಿ ಅಂತ ಅನಿಸ್ತೈತೆ. ಹಾಂ ಟ್ಯಾಕ್ಸ್ ತವ್ರೆ ನಮ್ಮ ಬ್ರದರು, ಅಂದರೆ ಇವ್ರು ಫಸ್ಟ್ ಟೈಮ್ ಹಾಕಿರೋದು. ನಮ್ಮ ಬ್ರದರು ಇನ್ನೊಬ್ರು ಇದ್ರು, ನಾವು ಅಣ್ಣ ಇಲ್ಲ. ಹಾಂ ಅವ್ರು ನೋಡಿ ಬೆಂಗಳೂರಿಗೆ ಹೊಂಟೋಗ್ಬಿಟ್ರಂತೆ. ನೀವು ಇಲ್ಲಿ ಟ್ರಾನ್ಸ್ಫರ ಇಲ್ಲೇ ಇದ್ದೀರಾ? ನೋಡಿ ನಿಮ್ಮ ಹೆಸರು ಯೋಗೇಶ್ ಅಂತ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಗ್ಲೇ ಸುಮಾರು ಒಂದು ವಾರ ಆಗಿತ್ತು ನಾವು ವಿಡಿಯೋ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಿ. ಯಾಕೆ ಅಂತಂದ್ರೆ ಅಣ್ಣಂಗೆ ಹುಷಾರಿರ್ಲಿಲ್ಲ, ಕೋಲ್ಡ್. ಯಾಕಂದ್ರೆ ಇಲ್ಲಿನ ವೆದರ್ ಬೇರೆ, ಅಲ್ಲಿನ ವೆದರ್ ಬೇರೆ, ಮತ್ತೆ ನೀರುಗಳು ಅಡ್ಜಸ್ಟ್ಮೆಂಟ್ ಇಲ್ಲ. ನೀರ್ಕಲ್ಲಲ್ಲಿ ಗಾಡಿ ಎಲ್ಲ ತೊಳೆದಲ್ಲ, ಅವತ್ತು ಮಳೆ ಬೇರೆ, ಆದ್ರಿಂದ ಅವತ್ತು ಅಲ್ಲಿ ಸ್ನಾನ ಮಾಡಿದ್ದು ನಮ್ಗೆ ಎಫೆಕ್ಟ್ ಏನಿಲ್ಲ. ನಾನು ಹೇಳ್ದೆ ಬೇಡ ಅಣ್ಣ ಮಳೆ ಬರ್ತೈತೆ, ಸ್ನಾನ ಮಾಡೋದು ಬೇಡ ಅಂತ ನಾನು ಹೇಳ್ದೆ. ಕೇಳ್ಬೇಕು ತಾನೆ, ಇಲ್ಲ ಬರೋ ಮುಂದೆ ಸ್ನಾನ ಮಾಡೋಕ್ಕಾಗಲ್ಲ ಅಂತದ್ದು. ಸರಿ ನಡಿಯಪ್ಪ ಆಯ್ತು ಅಂದ್ರೆ ಸ್ನಾನ ಮಾಡೋಣ. ನಂಬ್ತಿರಲ್ವ, ಇಬ್ರಿಗೂ ಕೋಲ್ಡು, ನೆಗಡಿ, ಕೆಮ್ಮು ಎಲ್ಲ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಆರಾಮಾಗಿ ಒಂದು ವಾರ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಯಾವುದೇ ಥರ ಡ್ಯೂಟಿ ಬರ್ತಿತ್ತು ಶಬರಿಮಲೆಗೆ, ನಾವು ತಗೊಂಡಿರಲಿಲ್ಲ. ಇವಾಗ ಈ ವರ್ಷದ 4ನೇ ಟ್ರಿಪ್ ಇದು, ಹೋಗ್ತಾ ಇದ್ದೀವಿ ಆರಾಮಾಗಿ. ಇವಾಗ ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಅಷ್ಟೇ ಇರೋದು. ಏನು ಅಂತಂದರೆ ನಾನು ಹಳೆ ವೀಡಿಯೋಸ್ಲೆಲ್ಲ ಡಾರ್ಲಿಂಗ್ಸ್ ಅಂತ ಕರಿತಿದ್ದೆ. ಬಟ್ ಅದೆಲ್ಲೋ ಸ್ವಲ್ಪ ಜನಗಳಿಗೆ, ನನ್ನ ವೀಡಿಯೋಸ್ ನೋಡ್ತಿರೋರಿಗೆ ಇರಿಟೇಟ್ ಆಗ್ತಿದೆ ಅಂತ ಅನಿಸ್ತು. ನಾನು ನಿಲ್ಲಿಸ್ದೆ ಮಾಡಿಲ್ಲ ಅಂತ. ಬಟ್ ಕಮೆಂಟಲ್ಲಿ ಎಲ್ಲರೂ ಹೇಳ್ತಿದ್ರು, ಏನು ಈ ಥರ ನೀವು ಡಾರ್ಲಿಂಗ್ಸ್ ಅಂತ ಅಯ್ಯಪ್ಪ ಸ್ವಾಮಿ ಸಾಂಗ್ಗಳನ್ನ ಕರ್ಕೊಂಡಿಗೆ ಅಂತಿದ್ದೀರ ಅಂತ. ನನಗನ್ನಿಸ್ತು ಓಕೆ ಇಲ್ಲೊಂದು ತಪ್ಪಿದೆ ಅಂತ. ಅದನ್ನ ನಿಲ್ಲಿಸಿದ್ದೀನಿ, ಮತ್ತೆ ತಿರ್ಗಿ ಅದನ್ನು ರಿಪೀಟ್ ಮಾಡೋಕ್ಕೋಗಲ್ಲ. ಆ ಥರ ಏನಾದರೂ ನನ್ನ ಕಡೆಯಿಂದ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಇವಾಗ ಇದೇನು ಅಂತಂದರೆ ನಾವು ಇಲ್ಲಿಂದ ಡೈರೆಕ್ಟು ಕೇರಳಕ್ಕೆ ಹೋಗಿರ್ತೀರ. ನಾವು ಈ ಟ್ರಿಪ್ಪಲ್ಲಿ ಏನು ಅಂತಂದರೆ ತಮಿಳ್ನಾಡು ರೌಂಡ್ಸ್ ಇರೋದು. ಬನ್ರಿ ಏನು ಅಂತ ನಮ್ಮ ಅಣ್ಣ ಹೇಳ್ತಾರೆ. ಇನ್ನೂ ಪಿಕಪ್ ಹೋಯ್ತಾ ಇದೆ. ಈಗ ಸ್ವಲ್ಪ ಜೋರಾಗಿ ಮಾತಾಡಾಯ್ತು ಕೇಳಿಸ್ಲಿ. ನಮ್ದು ವಾಯ್ಸ್ ಅಷ್ಟೇ ಬರೋದು, ಏನ್ ಮಾಡಕ್ಕಾಗತ್ತೆ? ಇನ್ನಷ್ಟು ವಾಯ್ಸ್ ನಮ್ದು ಬರಲ್ಲ. ಹೇಳು ಇವಾಗ ಹೆಂಗೆ ನಮ್ದು ಬೇಸ್ ವಾಯ್ಸ್ ಇಲ್ಲ. ಬನ್ನಿ ಎಲ್ಲ ಇವಾಗ ಆಲ್ಮೋಸ್ಟ್ ನಮ್ದು ಈ ಟ್ರಿಪ್ ಯಾವ ಥರ ಇರುತ್ತೆ ಅಂದರೆ, ಸದ್ಯಕ್ಕೆ ಇವಾಗ ಕನಕಪುರ ಬಂದು ನಮ್ಮೂರಿಗೆ ಇವಾಗ ಇಲ್ಲಿ ಪಿಕಪ್ ಮಾಡಿಕೊಂಡು ಇವಾಗ ಈ ಟ್ರಿಪ್ಗಳಲ್ಲಿ ನಾವು ಎಲ್ಲೂ ಆಲ್ಟ್ ಇಲ್ಲ. ಮುಂಚೆ ವಿಡಿಯೋಗಳಲ್ಲಾದರೆ ನಂಜನಗೂಡು ಆಲ್ಟು ಅಲ್ಲೆಲ್ಲಿ ಆಲ್ಟ್ ಮಾಡ್ತಿದ್ದೋ. ಈ ಟ್ರಿಪ್ಪಲ್ಲಿ ನಾವು ಹಂಗಾಗಿ ಎಲ್ಲೂ ಆಲ್ಟ್ ಇಲ್ಲ. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ನಂಜನಗೂಡು ನೋಡಿಕೊಂಡು, ಆದರೆ ನೋಡೋಣ, ಇಲ್ಲ ಅಂದರೆ ಡೈರೆಕ್ಟ್ ಹೋಯ್ತಾರಣ. ಚೆಕ್ ಪೋಸ್ಟ್ ಪಾಸ್ ಮಾಡಿಕೊಂಡು ಡೈರೆಕ್ಟ್ ಕೇರಳ ಶಬರಿಮಲೆ. ಇನ್ನೊಂದೇನು ಅಂತಂದರೆ ಈ ಸಾಂಗ್ಗಳು ಬೇಗ ಬಿಟ್ಟರೆ ನಾವು ಚೆಕ್ ಪೋಸ್ಟ್ ಪಾಸ್ ಮಾಡ್ಬೋದು. ಅದಕ್ಕೆ ಯಾಕಂದ್ರೆ ಪ್ರತಿ ಟ್ರಿಪ್ಪಲ್ಲೂ ಏನು ನಮಗೆ ಇದಾಗ್ತಿತ್ತು ಅಂತಂದರೆ, ಅದೇ ಸಾಂಗ್ಗಳು ಲೇಟಾಗಿ ಬಿಡ್ತಿದ್ರು, ಚೆಕ್ ಪೋಸ್ಟ್ ಪಾಸ್ ಮಾಡೋಕ್ಕಾಗ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ಎಲ್ಲಿ ನಾವು ಮಿಡ್ ನೈಟು 1 ಗಂಟೆ 11 ಗಂಟೆ 12 ಗಂಟೆಗೆ ಹೋದ್ರೆ ಎಲ್ಲಿ ಬಿಡೋಕ್ಕಾದ್ರೆ ಕರೆಕ್ಟಾಗಿ 8:59 ಲಾಸ್ಟು. 9 ಗಂಟೆಗೆ ಅವ್ರೆಂಥ ಮಿನಿಸ್ಟ್ರಿ ಆಗಿರಲಿ ಯಾರೇ ಆಗಿರಲಿ ಬಿಡಲ್ಲ. ಇವಾಗ ಇಲ್ಲೇ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಬನ್ರಿ ಹೆಂಗಿರುತ್ತೆ ಏನಂತ ಮುಂದೆದಲ್ಲಿ ನೋಡ್ತೀರಾ. ನೋಡಿ ಬಂದೆ ಪಿಕಪ್ ಪಾಯಿಂಟ್ಗೆ. ಇಲ್ಲೇ ನಮ್ಮದು ಪಿಕಪ್ ಇರೋದು, ಈ ಮಸೀದಿ ಪಕ್ಕದಲ್ಲಿ ಒಳಗಡೆ. ಅವರು ಅಲ್ಲಿ ಲಗೇಜ್ ಹಾಕೋಬೇಕಂತೆ, ಅಲ್ಲಿ ಮುಂದೆ ಹೋಗಿ ಅಲ್ಲಿ ಲೇಔಟ್ ಇದೆ, ಅಲ್ಲಿ ಲಗೇಜ್ ಹಾಕೋಣ. ಇದು ಬಂದು ನಮ್ಮ ರಾಮನಗರ ರೋಡ್. ಇದು ರಾಮನಗರದಿಂದ ನಮ್ಮ ಕನಕಪುರ ಸಿಟಿ ಒಳಗಡೆ ಬರೋ ರೋಡ್ ಇದು. ಅಲ್ಲಿ ಜಾಗ ಇಲ್ಲ, ಸೊ ಹಾಗಾಗಿ ಇಲ್ಲಿ ಲೇಔಟಲ್ಲಿ ಬಂದು ಅವ್ರದ್ದು ಅಡುಗೆ ಐಟಮ್ಗಳೆಲ್ಲ ಲಗೇಜ್ ಇದೆ, ಅದನ್ನೆಲ್ಲ ಹಾಕ್ಸ್ಕೊಂಡು ಮತ್ತೆ ಅಲ್ಲಿ ಹಿಂದ್ಗಡೆ ರಿವರ್ಸ್ ಹೋಗಿ ಎಲ್ಲ ಗಾಡಿಗೆ ರೆಡಿ ಮಾಡಿಕೊಂಡು ಇರ್ಮುಡಿ ಎಲ್ಲ ಕಟ್ಕೊಂಡು ಅಲ್ಲಿಂದ ನೋಡಿ ಗಾಡಿ ತಂದು ನಾವು ನಿಲ್ಸಿದ್ದೀವಿ. ಇದು ಹಿಂಗೆ ರೈಟ್ ಹೋದರೆ ರಾಮನಗರಕ್ಕೆ ಹೋಗೋ ರೋಡು. ನೋಡಿ ಇವಾಗ ಹಾಂ ತಗೊಬಂದು ಹೊರಗಡೆ ಮಾಡ್ಕೋರೆ. ಇವಾಗ ಹೂವು ತಗೊಬಂದು ಕೊಟ್ಟಿದ್ದಾರೆ. ಗಾಡಿ ಎಲ್ಲ ನಾವೇ ಕಟ್ಟಬೇಕು. ಸಾಮ್ಗಳಲ್ಲಿದ್ದಾರೆ ಅಂದರೆ ಅವರೇ ಕಟ್ಟೋದು. ಸಾಮ್ಗಳೆಲ್ಲ ಹಿಂದೆ ಅಡುಗೆ ಐಟಮ್ಗಳನ್ನ ಡಿಕ್ಕಿಗೆ ಹಾಕ್ತವ್ರೆ ನೋಡಿ. ಹೌದಾ? ಅಕ್ಕಿ ಮುಟ್ಟೆ ರೈಟ್ಗೆ ಹಾಕ್ಸ್, ಈ ಕಡೆ ಲೆಫ್ಟಿಗೆ ಇರಲಿ ಬಿಡು. ಹೌದಾ? ಹಾಂ ನೋಡಿ ಎಲ್ಲ ಸಾಮ್ಗಳು ಎಲ್ಲ ಇದು ಮಾಡ್ಕೊತವ್ರೆ. ಎಲ್ಲ ಸಾಮ್ಗಳು ಇವಾಗ ಎಲ್ಲ ಲೋಡ್ ಮಾಡ್ಕೊತವ್ರೆ. ಬನ್ರಿ
ಹಾಂ ಸ್ವಾಮಿಗಳೇ ಮಾತಾಡ್ತವ್ರೆ. ಹಾಂ ಸ್ವಾಮಿಗಳೇ ಮಾತಾಡ್ತಾರೆ. ಹಾಂ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಹೆಂಗೆ ಅಂತ ಏನಂತ ನೋಡ್ತೀರಾ ವೀಡಿಯೋದಲ್ಲಿ. ಬನ್ರಿ ಮುಂದೆ ಸಿಗೋಣ. ಸ್ವಾಮಿಗಳೆಲ್ಲ ಅಲ್ಲಿ ಆಲ್ಮೋಸ್ಟ್ ಎತ್ಕೊಂಡ್ಬರ್ತಾ ಇದ್ದಾರೆ. ನೋಡಿ ಇನ್ನೇನ ನನ್ನ ತಮ್ಮನ ಮೇಲ್ಗಡೆ ಟಾರ್ಪಲ್ ಆಗ್ತಾ ಇದ್ದಾನೆ ನೋಡಿ. ನಮ್ಮ ಗಾಡಿ ಹೆಂಗೆ ಕಾಣುತ್ತೆ. ನಮ್ಮ ಗಾಡಿ ನೋಡೋರು ಆಲ್ಮೋಸ್ಟು ಈ ನಮ್ಮ ಅಪ್ಪು ಸರ್ ಈ ಹೆಸರು ಇದೆಯಲ್ವಾ, ಇದನ್ನು ನೋಡ್ಬಿಟ್ಟು ಅರ್ಧ ಸ್ವಾಮಿ ಇದೇ ಗಾಡಿ ಇರಲಿ ಕೆಲವರು ಅಂತಾರೆ ಬುಕ್ ಮಾಡ್ಕೊಳ್ಳೋರು. ನಮ್ಗೆ ಅನ್ಸಿದ್ದು ಹೇಳಿದ್ದೀನಿ, ಏನೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಮೇಲ್ಗಡೆ ಬಿಡೋಕೆ ಕೊಡ್ತಾ ಇದ್ದಾನೆ ನಿಂತ್ಕೊಂಡು. ಬನ್ನಿ ತೋರಿಸಿ ಹಾಗೆ ಮುಂದೆ ಹೋಗ್ತಾ ನೋಡಿ. ಈಗ ಫೈನಲ್ ಆಗಿ ನಮ್ಮ ಸ್ವಾಮಿಗಳು ಒಂದು 5:15 ಬಂದಿದ್ದಾರೆ. ಸ್ವಾಮಿಗಳಿಗೆ ಇಲ್ಲಿ ಫುಲ್ ಜೋಶಲ್ಲಿ ಇರ್ತಾರೆ. ಗಾಡಿಗೆ ಹತ್ತೋಷ್ಟಲ್ಲ ಅವ್ರ ಎನರ್ಜಿ ಎಲ್ಲ ಇರ್ತಾರೆ. ಕೂಗ್ರಿ ಸ್ವಾಮಿ ಜೋರಾಗೆ. ನೋಡಿ ಸ್ವಾಮಿಗಳು ವಾಯ್ಸೇ ಇಲ್ಲ, ಅಷ್ಟೇ ಮುಗ್ದೈದು ಮುಂದೆವರೆಗೂ. ಕೂಗ್ರಿ ಜೋರಾಗ್ರಿ. ಈ ಯಾತ್ರೆ ಬಂದು ನಮ್ಮದು ಎಲ್ಲಿ ಅಂದರೆ ನಮ್ಮ ಊರಿಂದ ಕನಕಪುರದಿಂದ ಆಲ್ಮೋಸ್ಟ್ ಇದು ತಮಿಳ್ನಾಡು ರೌಂಡ್ ಇರುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಒನ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿಗಳೆಲ್ಲ ಫುಲ್ಲಾಗಿ ಕೂಗ್ತಾ ಇದ್ದಾರೆ. ನೋಡ್ರಿ ಫೈನಲ್ ಆಗಿ ಎಲ್ಲ ಸ್ವಾಮಿಗಳು ಹಿರ್ಮೋಡಿ ತಗೊಂಡು ಬಂದರು. ಕಳಿಸ್ಕೊಳಕ್ಕೆ ಕಾಂತಾನೆ ಬಂದೈತೆ ಅಂದ್ಕೊಳ್ರಿ. ನಾನು ಈ 4 ಟ್ರಿಪ್ಪಲ್ಲಿ ನೋಡೇ ಇರಲಿಲ್ಲ ಎಷ್ಟೊಂದು ಜನ. ನೀವು ಕಾಣ್ತಿರ್ಬೋದು ನೋಡ್ರಿ, ಈ ಕಡೆ ಫುಲ್ ಆಗಿಬಿಡೈತೆ, ಆ ಕಡೆನೂ ಫುಲ್ ಆಗಿಬಿಡೈತೆ. ಸುತ್ತ ಜನಗಳು ನಿಂತವ್ರೆ, ಪರವಾಗಿಲ್ಲ. ಇವಾಗ ಹೊರಡ್ತಿದ್ದೀವಿ ನೋಡ್ರಿ. ಮೂವ್ ಆಯ್ತು ಗಾಡಿ ನೋಡಿ. ಎಲ್ಲ ಸಾಂಗು ಎಲ್ಲ ಮನೆಯವ್ರು ಫುಲ್ ಕೆಸಾಡ್ತವ್ರೆ. ನೋಡ್ರಿ ಹೋಗ್ತಾ ಸಿಗೋಣ. ನೋಡ್ರಿ ಇವಾಗ ಸ್ವಾಮಿಗಳೆಲ್ಲ ಕರ್ಕೊಂಡು ನಾವು ಕನಕಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಕನಕಪುರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾರು ನೋಡಿಲ್ಲ ನೋಡ್ಕೊಳ್ರಿ. ನೋಡಿ ನಮ್ಮ ಗಾಡಿ ಇಲ್ಲೇ ನಿಂತಿದೆ ನೋಡ್ರಿ. ಹಿಂಗಿದೆ ವೆದರು. ಇಲ್ಲೇನು ಅಂತ ಗೊತ್ತಿಲ್ಲಪ್ಪ, ಬಿಸಿಲೇ ನೋಡ್ತಿಲ್ಲ ನಾನು, ಬರೀ ಚಳಿ ನೋಡ್ರಿ. ಸದ್ಯಕ್ಕೆ ಇವಾಗ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲ ಸ್ವಾಮಿಗಳು ಹೋಗಿ ಅಯ್ಯಪ್ಪ ಸ್ವಾಮಿ ಕೈ ಮುಕ್ಕೊಂಡು ಡೈರೆಕ್ಟ್ ನಾವು ನಂಜನಗೂಡು ಆಲ್ಟ್ ಆಗ್ತೀವಿ. ಸ್ವಾಮಿಗಳು ಬೇಗ ಬಿಟ್ಟಿದ್ದಿದ್ರೆ ಇವತ್ತು ಚೆಕ್ ಪೋಸ್ಟ್ ಪಾಸ್ ಮಾಡ್ಬೋದಿತ್ತು. ನಾವು ಹೇಳಿದ್ವಿ ಆ್ಯಕ್ಚುಲಿ ಅವ್ರಿಗೆ 3 ಗಂಟೆ 3:15 ಬಿಟ್ಬಿಡ್ರಿ, ಡೈರೆಕ್ಟು ನಾವು ಪಾಸ್ ಮಾಡ್ಬೋದು ಅಂತ. ಅವ್ರು ಬಿಟ್ಟಿದೆ ಇವಾಗ 6:15 ಆಗಿದೆ ನೋಡಿ. ಇವಾಗ ಗಾಡಿ ಹಿಂಗೆ ಕಾಣ್ತಿದೆ. ಸೈಡ್ ಲುಕ್ಕು ಫ್ರಂಟ್ ಲುಕ್ಕು ತೋರಿಸ್ತೀನಿ ನೋಡ್ರಿ. ಹಿಂಗೆ ನೋಡ್ರಿ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಕೈ ಮುಕ್ಕೊಳ್ರಿ ಎಲ್ಲರೂ, ಒಳ್ಳೇದು ಮಾಡಲಿ ಅಯ್ಯಪ್ಪ ಎಲ್ರಿಗೂ. ಎಲ್ಲ ಸ್ವಾಮಿಗಳು ಇಳಿದು ಹೋಗ್ತವ್ರೆ ಇವಾಗ ದೇವಸ್ಥಾನಕ್ಕೆ. ನೋಡ್ರಿ ನಮ್ಮ ಗಾಡಿ ಫ್ರಂಟ್ ಲುಕ್ಕಲ್ಲಿ ಹಿಂಗೆ ಕಾಣುತ್ತೆ ಇವಾಗ. ಆ ಲೈಟಿಗೆ ಸರಿಯಾಗಿ ಕಾಣ್ತಿಲ್ಲ. ಈ ಕಡೆ ಎಲ್ಲ ನೋಡ್ರಿ ಸೈಡಲ್ಲಿ ಹೂವುಗಳು ಜಾಸ್ತಿ ಐತೆ. ನಾನು ಹೇಳ್ತಿದ್ದೀನಿ ಸ್ವಾಮಿಗೆ ಕಟ್ರಿ ಅಂತ. ಸೈಡಲ್ಲಿ ಸ್ವಲ್ಪ ಸ್ವಾಮಿಗಳೆಲ್ಲ ದಾರ ಕಟ್ಬಿಟ್ಟವ್ರೆ. ಅವಾಗ ಹೇಳ್ಬಿಟ್ಟು ಇದಕ್ಕೆ ಹಾಕ್ಸ್ಬೇಕು ಕಿಟಕಿಗೆ. ಸದ್ಯಕ್ಕೆ ನೋಡ್ರಿ ಇವಾಗ ದೇವಸ್ಥಾನ ಹತ್ರ ಇದ್ದೀವಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ. ಬನ್ರಿ ಹೋಗ್ತಾ ಸಿಗೋಣ. ನೋಡ್ರಿ ನಮ್ಮ ಸ್ವಾಮಿಗಳು ಫೋಟೋ ತೆಗ್ಸ್ಕೊತವ್ರೆ. ಹತ್ತತ್ರ 41 ಜನ ಬಂದವ್ರೆ ಕೊಡ್ರಿ ಮಾತ್ರ. ನೋಡ್ರಿ ಇವಾಗ ನೋಡ್ರಿ ವಿಶಾಲಾಗೈತೆ ಜಾಗ ದೇವಸ್ಥಾನ ಹತ್ರ. ಬನ್ರಿ ಹೋಗ್ತಾ ಸಿಗೋಣ. ಇವಾಗ ಇಲ್ಲಿಂದ ನಾವು ಡೈರೆಕ್ಟು ಹೊರಡ್ತೀವಿ. ಇನ್ನೊಂದೇನು ಅಂತಂದರೆ ನಮ್ಮ ಗಾಡಿ ಇರೋದು 33 ಸೀಟು, ಬಂದಿರೋದು 41 ಜನ ಅಂದ್ಕೊಳ್ರಿ.
ಒಂಥರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡೋಕೆ ಒಂಥರ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಏನೋ ಒಂಥರ ಅಯ್ಯಪ್ಪ ಸ್ವಾಮಿ, ನಾವು ಅವಾಗಿಂದ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗ್ದಾಗಿಂದ ಬಂದಾಗಿಂದ ಅಲ್ಲಾಗಲಿ ಒಂಥರ ಅಯ್ಯಪ್ಪ ಸ್ವಾಮಿ ಕಂಡ್ರೆ ಒಂಥರ ಭಕ್ತಿ ಜಾಸ್ತಿ ನೋಡ್ರಿ. ದೇವಸ್ಥಾನ ಮುಂದೆ ನಿಂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಅಣ್ಣ ಅಲ್ಲಿ ನಿಂತಿದ್ದಾರೆ, ಕತ್ಲೆ ಕಾಣಲ್ಲ ಅಂದ್ಕೊಡ್ರಿ. ಈಗ ಸ್ವಾಮಿಗಳೆಲ್ಲ ಬರ್ತಿದ್ದಾರೆ, ಸ್ವಾಮಿಗಳೆಲ್ಲ ಹೋಗ್ತಾವ. ಸ್ವಾಮಿಗಳೆಲ್ಲ ಎಲ್ಲ ಮನೆ ಕಂಡು ಸ್ವಾಮಿಗಳೆಲ್ಲ ಫುಲ್ ಜೋಶಲ್ಲಿ ಕೂಗ್ತವ್ರೆ. ನೀವು ನೋಡ್ತೀವಿ ಮನ್ರಿ ಹೋಗ್ತಾ ಹೋಗ್ತಾ ಹಿಂಗೆ ತೋರಿಸ್ತೀನಿ ನಿಮಗೆ. ಇವಾಗ ಜೋಶು ಎಲ್ಲ ಅಂದರೆ ಎಲ್ಲ ಒಂದು ಆ ಥರ ಏನಂತಲ್ಲ, ಫಸ್ಟು ಒಂದು 2 ಅವರ್ 3 ಅವರ್ ಗಾಡಿಗೆ ಬಂದು ಫುಲ್ ಜೋಶ್ ಎಲ್ಲ ಹೋದಾಗ ಸುಸ್ತಾದ್ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ ಫ್ರೆಂಡ್ಸ್. ಇವಾಗ ನಾವು ಸ್ವಾಮಿಗಳನ್ನ ಕರ್ಕೊಂಡು ಸ್ವಲ್ಪ ಲೇಟ್ ಆಯಿತು. ನಾವು ಪ್ರತಿ ಬಂಕಲ್ಲು ಡೀಸೆಲ್ ಹಾಕ್ಸೋ ಜಾಗದಲ್ಲಿ ನಾವು ಬಂದು ಡೀಸೆಲ್ ಹಾಕ್ಸ್ತಾಯಿದ್ದೀವಿ. ಇವಾಗ ನೋಡಿ, ಇವಾಗ ಇಲ್ಲೇ ಹಾಕ್ಸ್ತವ್ರೆ ನಮ್ಮ ಬ್ರದರು. ಅಂದರೆ ಇವ್ರು ಫಸ್ಟ್ ಟೈಮ್ ಹಾಕಿರೋದು. ನಮ್ಮ ಬ್ರದರು ಇನ್ನೊಬ್ರು ಇದ್ದರು, ನಾವು ಅಣ್ಣ ಇಲ್ಲ. ಹಾಂ, ಅವ್ರು ನೋಡಿ ಬೆಂಗ್ಳೂರ್ಗೆ ಹೊಂಟೋಗ್ಬಿಟ್ರಂತೆ. ನೀವು ಇಲ್ಲಿ ಟ್ರಾನ್ಸ್ಫರಾ? ಇಲ್ಲೇ ಇದ್ದೀರಾ? ನೋಡಿ ನಿಮ್ಮ ಹೆಸರು ಯೋಗೇಶ್ ಅಂತ. ಚೆನ್ನಾಗಿ ಮಾತಾಡಿಸ್ತಾರೆ, ಅದೊಂದು ಖುಷಿ. ಎಲ್ಲೇ ಬಂದ್ರು ನೋಡಿ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ. ಈಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟು ನಾವು ನಂಜನಗೂಡು ಆಲ್ಟ್ ಹಾಕ್ತೀವಿ. ಅದಾದ್ಮೇಲೆ ಬಿಡಬೇಕು. ಇವಾಗ ಕ್ವಾರ್ಟರ್ ಕೊಡ್ರಿ ಮಾತ್ರ ನಂಜನಗೂಡು ಆಲ್ಟ್ ಆಯ್ತು, ಇಲ್ಲ 700 ಆಲ್ಟ್ ಆಯ್ತು ಸ್ವಲ್ಪ ಸಿಚುವೇಶನ್ ಹಂಗಿದೆ. ಹೋಗ್ತಾ ಆಮೇಲೆ ಸಿಚುವೇಶನು ಫುಲ್ಲು ಡಿಮ್ಯಾಂಡ್ ಆಗ್ಬಿಟ್ಟೈತೆ ನಮಗಂತೂ. ಒಂದು ಅರ್ಧ ಗಂಟೆ 1.5 ಅವರಿಂದ ಫುಲ್ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದ್ರ ಬಗ್ಗೆ ಏನು ಅಂತ ಆಮೇಲೆ ಲಾಗಲ್ಲಿ ಹೇಳ್ತೀನಿ. ಅಂದೆ ಹೋಗ್ತಾ ಹೇಳೋಣ ಅಷ್ಟೇ ನೋಡ್ರಿ. ಇವಾಗ ನಮ್ಮ ಬ್ರದರ್ ನಿಮ್ಗೆ ಹೆಸರು ಮರ್ಬೇಕು, ಯೋಗೇಶ್ ಅವರು ಡೀಸೆಲ್ ಹಾಕ್ತವ್ರೆ ನೋಡಿ. ಈ ಕಡೆ ಕನಕಪುರ ಆ ಕಡೆ ಬಂದಾಗ ಇಲ್ಲಿ ಇಂಡಿಯನ್ ಆಯಿಲ್ ಬಂದು ಎಲ್ಲರೂ ಬಂದು ಡೀಸೆಲ್ ಹಾಕ್ಸ್ಕೊಳ್ರಿ. ವೀಡಿಯೋ ನೋಡಿದವರು ಈ ಕಡೆ ಓಡಾಡಿದವರು ಮಳವಳ್ಳಿ ಈ ಕಡೆ ಹೋಗಿ ನೋಡ್ತಾ ಇರ್ತಾರಲ್ಲ, ಬಂದು ಡೀಸೆಲ್ ಹಾಕ್ಸ್ಕೊಳ್ರಿ. ಬಂದು ಮುಂದೆ ಹೋಗ್ತಾ ಸಿಗೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ಮಳವಳ್ಳಿಗೆ ಬಂದಿದ್ದೀವಿ. ಇನ್ನೊಂದೇನು ಅಂತಂದರೆ ಇವತ್ತು ರಾಷ್ಟ್ರಪತಿಯವರು ಬಂದಿದ್ದಾರೆ ನಮ್ಮ ಮಳವಳ್ಳಿಗೆ. ನೋಡಿ ಇದಲ್ಲಿ ಮಾಡ್ತಾ ಇರೋದು, ಲಕ್ಷಾಂತರ ಜನ ಬಂದಿರ್ತಾರೆ ಇವತ್ತು. ನೋಡಿ ಇಲ್ಲಿ ಏನೋ ನಾಟಕ ಏನೋ ಮಾಡ್ತವ್ರೆ, ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ನೋಡಿ ಲೈಟಿಂಗ್ಸ್ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ರಿ. ಜಸ್ಟ್ ನಾವು ಮಳವಳ್ಳಿಗೆ ಎಂಟ್ರಿ ಆದ್ವಿ. 1066ನೇ ಜಯಂತಿ ಮಹೋತ್ಸವ ಅಂತ ಇಲ್ಲಿ ಎಂಟರ್ ಹಾಕಿದ್ದಾರೆ ನೋಡ್ರಿ. ಫುಲ್ಲು ಮಳವಳ್ಳಿನೇ ನಾವು ಇವತ್ತು ಲೈಟಿಂಗ್ಸ್ ನೋಡ್ಬೋದು. ನೋಡ್ಕೊಳ್ರಿ ಹೆಂಗೆ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ನಾವು ಇವತ್ತು ನನಗನ್ಸ್ತಾರೆ ಏನು ಅಂತಂದ್ರೆ, ನಾವು ಇವತ್ತು ಮೈಸೂರು ದಸರಾದಲ್ಲೇನೋ ಇದ್ಬಿಟ್ಟಿದ್ದೀವಿ ಅಂತ ಅನಿಸ್ತೈತೆ. ಹಾಂ, ಮೇ ಬಿ ನಂಗೆ ಹಂಗೆ ಅನಿಸ್ತಾ ಇರೋದು ಅಂದ್ಕೊಳ್ರಿ ಲೈಟಿಂಗ್ಸ್ ನೋಡ್ತಾ ಇದ್ರೆ. ನಾನು ನಿಜವಾಗ್ಲೂ ಮಳವಳ್ಳಿಗೆ ಎಂಟ್ರಿ ಆದಷ್ಟು ಹಂಗೆ ಅಂದ್ಕೊಂಡೆ. ನೋಡ್ರಿ ಲೈಟಿಂಗ್ಸ್ ಹೆಂಗೆ ಕಾಣ್ತಿದೆ ಅಂತ. ಮೇ ಬಿ ನಾವು ಮೈಸೂರು ದಸರಾದಲ್ಲೇ ಇರ್ಬೋದೇನೋ, ಇವಾಗ ದಸರಾ ಮಾಡ್ತಿರ್ಬೇಕೇನೋ ಮೈಸೂರಲ್ಲೇ ಅಂತ ನನಗೊಂದು ಟಾಕ್ ಬಂದ್ಬಿಡ್ತು ತಲೆಯಲ್ಲಿ. ನೋಡ್ರಿ ಲೈಟಿಂಗ್ಸ್ ಹೆಂಗೈತೆ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಹೊರಟಿದ್ದೀವಿ ಡೈರೆಕ್ಟ್ ನಂಜನಗೂಡು ಆಲ್ಟು. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಈಗ ನಾವು ಪ್ರೆಸೆಂಟು ಬನ್ನೂರು, ಅದು ನೋಡಿ ಅಲ್ಲಿ ಮುಂದೆ ಕಾಣ್ತಿರೋದು ಬನ್ನೂರು ಸರ್ಕಲು. ಇನ್ನು ಮುಂದೆ ಹೋಗ್ತಂದ್ರೆ ಬರೀ ನಾನ್ ವೆಜ್ ಅಂಗಡಿಗಳೇ ಇರುತ್ತೆ, ಹೋಟೆಲ್ಗಳು ನಮ್ಮ ಸ್ವಾಮಿಗಳಿಗೆ. ಅದಕ್ಕೆ ನಾವು ಇಲ್ಲಿ ಬನ್ನೂರು ಟಿಫನಿಸಲ್ಲಿ ಹಾಕಿದ್ದೀವಿ. ಇವಾಗ ನೋಡಿರಿ ನಮ್ಮ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಎಲ್ಲ ಸ್ವಾಮಿಗಳು ಅಂದರೆ ಅವರು ಮನೇಲಿ ತಂದಿರೋ ಅಂದರೆ ಸ್ವಾಮಿಗಳು ಮನೆಯಲ್ಲೇ ಒಂದು ಊಟ ತಂದಿರೋರು ಊಟ ಮಾಡ್ಕೊತವ್ರೆ. ಊಟ ತಂದಿಲ್ದವರು ಹೋಟೆಲಲ್ಲಿ ಊಟ ಮಾಡ್ಕೊತವ್ರೆ ನೋಡಿ. ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ನೋಡ್ರಲ್ಲ. ಸ್ವಾಮಿಗಳು ಈ ಕಡೆ ಎಲ್ಲ ಊಟ ಗೀಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತವ್ರೆ. ಅಂದರೆ ಅಡುಗೆ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ ಯಾಕಂದರೆ ಟೈಮಾಗಿ ಹೋಗಿತ್ತು. ಇಲ್ಲಿಂದ ಆಲೇ ಟೈಮು ಒಂದು 9:20 ಆಗಿದೆ ಟೈಮು. ನೋಡ್ರಿ ಬನ್ನೂರು ಪ್ರೆಸೆಂಟ್ 9:15 ಈ ಥರ ಕಾಣುತ್ತೆ ನೋಡ್ರಿ. ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಊಟ ಗೀಟ ಮಾಡಿಕೊಂಡು ಹೊರಡೋಣ. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ ನಿಮಗೆ. ನಮ್ಮ ಅಣ್ಣನ ಪರಿಸ್ಥಿತಿ ಇವಾಗ ಹೇಳ್ಕೊಳಕ್ಕಾಗ್ತಿಲ್ಲ. ಎಕ್ಸ್ಪ್ರೆಷನ್ ನೋಡ್ರಿ ಫೇಸಲ್ಲಿ ಹೆಂಗೈತೆ. ಯಾಕೆ ವಾಟ್ ಹ್ಯಾಪನ್ ಬ್ರೋ? ಫುಲ್ ಡ್ಯಾಮೇಜ್ ಅಂತ್ಯಾ? ಅದು ನೋಡಿ ಇಲ್ಲಿ ಹೋಟೆಲ್ ಒಳಗಡೆ ಕೂತಿದ್ದೀವಿ. ಏನು ಬುಕ್ ಮಾಡಿರೋದು ಸರ್? ಆರ್ಡರ್ ಮಾಡಿರೋದು ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಬುಕ್ ಆರ್ಡರ್ ಮಾಡಿದ್ದೀವಿ. ಇವಾಗ ಸ್ವಾಮಿಗಳೆಲ್ಲ ಆ ಕಡೆ ಊಟ ಮಾಡ್ತಾರೆ, ನಾವು ಈ ಕಡೆ ಕೂತಿದ್ದೀವಿ. ಏನು ಅಂತಂದರೆ ಫುಲ್ ಡ್ಯಾಮೇಜ್ ಆಗ್ಬಿಡುತ್ತಲೆ. ಸೈಕ್ ಏನಂತ್ಯ?
ಪಾಪ ಅಣ್ಣಂಗೆ ಮಾತೇ ಬತ್ತಿಲ್ಲ ಅಲ್ವಾ, ಮಾತೇ ಬತ್ತಿಲ್ಲ. ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ. ಯಾಕೋ ಅಂತಾನೆ ಗೊತ್ತಿಲ್ಲ, ನಮ್ಮ ಎಲ್ಲ ಟ್ರಿಪ್ಪಲ್ಲೂ ಆಲ್ಮೋಸ್ಟ್ ಬರೀ ಬಂದು ನಂಜನಗೂಡಲ್ಲಿ ಹಾಲ್ಟ್ ಆಗೋದೇ ಆಗೈತೆ. ಈಗ 4ನೇ ಯಾತ್ರೆ ಮಾಡ್ತಾಯಿದ್ವಿ, 4ನೇ ಯಾತ್ರೆಲ್ಲೂ ಬಂದು ನಾವು ಬರೀ ನಂಜನಗೂಡು ಹಾಲ್ಟ್ ಮಾಡ್ತೀವಿ. ಎಷ್ಟೇ ಬೇಗ ಪಿಕಪ್ ಮಾಡಿದ್ರೆ ಸ್ವಾಮಿಗಳೆಲ್ಲ ಬರೀ ನಂಜನಗೂಡಲ್ಲೇ ಹಾಲ್ಟ್ ಮಾಡಿಸ್ತಾರೆ. ಅದಕ್ಕೆ ಫೈನಲಾಗಿ ಬಂದು ಇವಾಗ ನಂಜನಗೂಡ ನಿಲ್ಲಿಸಿದ್ದೀವಿ. ಅಲ್ಲಿ 8 ಗಂಟೆಗೆ ಬಿಟ್ಟೆ ಕನಕಪುರ. ಈಗ ಬಂದು ಇಲ್ಲಿ ನಂಜನಗೂಡು ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲೇ ಮುಗಿಸೋ ಅಂಥ ಟೈಮ್ ಆಯಿತು. ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಮಾರ್ನಿಂಗ್ ಸಿಗೋಣ.